ಹಲೋ ಗೈಸ್, ನಾನು ನಿಮ್ಮ ಅನ್ಫಿಲ್ಟರ್ಡ್ ಇಂಜಿನಿಯರ್. ಇವತ್ತು ಯುವರಾಜ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಬಫೆ ಇದೆಯಂತೆ, 125 ಪ್ಲಸ್ ಟ್ಯಾಕ್ಸು. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ, ಹೋಗೋಣ ಅಂತ ನಮ್ಮ ಅಮ್ಮನ ಜೊತೆ ಹೊರಟಿದ್ದೀನಿ. ನೋಡೋಣ ಹೆಂಗಿರುತ್ತೆ ಏನು. ವೆಜ್ ಪಲಾವ್, ಪೊಂಗಲ್ಲು, ಸಾಗು, ಸಾಂಬಾರು, ವಡ, ಚಟ್ನಿ. ನೋಡ್ತೀನಿ, ನಾನು ಪ್ಲೇಟ್ ತಗೊಂಡು ಮಾಡೋಣ ಅಂತ ಏನೇನು ತಗೋತೀನಿ ಅಂತ ಪ್ಲೇಟಿಗೆ ಹಾಕಿ ಹೇಳ್ತೀನಿ. ಸಾಗು, ಉಪ್ಮಾ, ಇದು ಪೊಂಗಲ್ ಇದೆ, ಮತ್ತು ವೆಜಿಟೇಬಲ್ ಪಲಾವ್, ವಡ, ಸಾಂಬಾರು. खुशी चली 2 घेतलो चहा पडवला ಆವ್ರೇಜ್ ಇದೆ. वेटिंग फॉर पूरी आणि स्वीट आणि पुरी. स्वीट तो ये पुरी होतं, हलवा पुरी नाश्ताच्या. कसा पुरी? हलवा पुरी म्हणजे त्याने आईले पडा पुरी आईले बरं. ದೋಸೆ ತೊಗೊಂಡಿದ್ದೀನಿ. ಒಂದು ಅಷ್ಟು ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ಅಲ್ಲಿ ಹಾನೆಸ್ಟಾಗಿ ರಿವ್ಯೂ ಕೊಡೋಕ್ಕಾಗಿಲ್ಲ. ಎಲ್ಲ ಅಕ್ಕಪಕ್ಕ ಜನ ನೋಡ್ತಾಯಿದ್ರು, ಸ್ಟಾಫ್ ಎಲ್ಲ ಗುರೈಸ್ತಿದ್ರು. ಸೊ ನನಗೇನು ಅನಿಸುತ್ತೆ ಅಂದರೆ, ನಿಮಗೆ ಬಜೆಟಲ್ಲಿ ಬ್ರೇಕ್ಫಾಸ್ಟ್ ತಿನ್ನಬೇಕಂದ್ರೆ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು. ಬಟ್ ಲೈಕ್ ವಾವ್ ಅನ್ನೋ ಫುಡ್ ಏನೂ ಇಲ್ಲ. ರೆಗ್ಯುಲರ್ ದೋಸೆ, ಪೊಂಗಲ್ಲು, ಬಾತು. ಸುಮಾರು ಜನ ಯೂಟ್ಯೂಬರು ಮಸಾಲೆ ದೋಸೆ ಏನೇನೆಲ್ಲ ಸ್ಯಾಲೆಡ್ಸು ಇದು ಅದು ಎಲ್ಲ ತೋರಿಸಿದ್ರು, ಅದು ಏನೂ ಇರಲಿಲ್ಲ. ಬೇಸಿಕಲಿ ಒಂದು ಪೊಂಗಲ್ಲು, ಒಂದು ರೈಸ್ ಬಾತು, ಒಂದು ದೋಸೆ, ಪೂರಿ, ಇಡ್ಲಿ. ಅದು ಏನಾಗ್ತಿತ್ತು ಅಂದರೆ, ಪೂರಿ ಎಲ್ಲ ಬೇಗ ಖಾಲಿ ಆಗ್ತಿತ್ತು. ಅವರು ತುಂಬ ಬೇಗ ತಂದು ಕೊಡ್ತಿರ್ಲಿಲ್ಲ, ವೇಟ್ ಮಾಡಿಸ್ತಿದ್ರು. 1-2-3 ಪೂರಿ ಬರೋದು, ಒಬ್ಬ ತೊಗೊಂಡ್ರೇ ಖಾಲಿ ಆಗಿಬಿಡೋದು. ಮತ್ತು ಜ್ಯೂಸೂ ಒಂದು ಸತಿ ಖಾಲಿ ಆದಮೇಲೆ ಆಲ್ಮೋಸ್ಟ್ 45 ಮಿನಿಟ್ಸ್ ತನಕ ಅವ್ರು ರಿಫಿಲೇ ಮಾಡಿರಲಿಲ್ಲ. ಸೊ ನನಗೆ ಏನು ಅನಿಸುತ್ತೆ ಅಂದರೆ, ಈ ಅಷ್ಟು ದೂರ ಹೋಗಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ ಅಲ್ಲಿ ಎಲ್ಲ ನೀವು ಮಾಡೋಕ್ಕಿಂತ ನಿಮ್ಗೇನು ಇಷ್ಟ ಅದೇ ತಿನ್ನೋದು ವಾಸಿ ಅಂತ ನನಗನ್ಸುತ್ತೆ. ಈಗ ನಿಮ್ಗೊಂದು ಮಸಾಲೆ ದೋಸೆ ಇಷ್ಟ ಅಂದರೆ ಯಾವುದಾದ್ರೂ ಈಗ ದುರ್ಗಾಭವನ ಬೇರೆ ಕಡೆ ಎಲ್ಲ 40 ರೂಪಾಯಿ ಒಂದು ಮಸಾಲೆ ದೋಸೆ, 2 ಮಸಾಲೆ ದೋಸೆ ತಿಂದು 80 ರೂಪಾಯಿಗೆ ಮುಗಿದೋಯ್ತು. ಅಲ್ಲಿ ಸುಮ್ಮನೆ 135-140 ರುಪೀಸ್ ಕೊಟ್ಬಿಟ್ಟು ಬಫೆಗೆ ಹೋಗೋ ಅಂಥದ್ದು ಏನಿಲ್ಲ. ಪ್ಲಸ್ ನಿಮಗೆ ಪೊಂಗಲ್ಲು, ಯೂಶ್ವಲಿ ನನಗೆ ಪೊಂಗಲ್ಲು, ಬಾತ್ ಆ ಟೈಪ್ ಎಲ್ಲ ಇಷ್ಟ ಇಲ್ಲ. ದೋಸೆ ಮನೆಯಲ್ಲಿ ಮಾಡೋಕ್ಕೆ ಕಷ್ಟ ಅಂಥದ್ದೆಲ್ಲ ತಿನ್ನೋಕೆ ಹೋಗ್ತಾರೆ ಜನ. ಸೊ ಅಲ್ಲಿ ಅಂಥದ್ದೇನು ಗ್ರೇಟ್ ಅಂತ ನನಗನ್ಸಿರಲಿಲ್ಲ. ಸೊ ನೀವು ನಿಮ್ಮ ಅಭಿಪ್ರಾಯ ಬೇರೆ ಇರ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.